ಆ್ಯಂಡ್ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ವ್ಲಾಗ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾ ಚಿನ್ಮಯ್ ಅಫಿಷಿಯಲ್ ವ್ಲಾಗ್ಗೆ ಸ್ವಾಗತ. ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಇವತ್ತು ನಾನು ಏನು ಕಂಟೆಂಟ್ ತಗೊಂಡು ಬಂದಿದ್ದೀನಿ ಅಂತಂದರೆ ಸಿಕ್ಕಾಪಟ್ಟೆ ಮಜೆದಾರ್ ಕಂಟೆಂಟ್ ತೊಗೊಂಡ್ಬಂದಿದ್ದೀನಿ ನಾನು. ಆ್ಯಂಡ್ ಅದೇನಪ್ಪ ಅಂತಂದರೆ, ಫ್ಲಿಪ್ಕಾರ್ಟಿಂದ ನಾನು ಕೆಲವು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಹೇಗೆ ಬಂದಿದೆ, ಹೆಂಗಿದೆ, ಅದಕ್ಕೆ ನಾನು ಎಷ್ಟು ರೂಪಾಯಿ ಕೊಟ್ಟೆ ಅಂತ ಹೇಳೋಣ ಅಂತ ನಾನು ಬಂದಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಮೋರ್ ಓವರ್ ಇಟ್ ಇಸ್ ವೆರಿ ಟೈನಿ 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 ಬಾಕ್ಸಸ್. ಐ ಜಸ್ಟ್ ವಾಂಟ್ ಟು ಅನ್ಬಾಕ್ಸ್ ಇಟ್. ಸೊ ಲೆಟ್ಸ್ ಸ್ಟಾರ್ಟ್. ನೀವು ನನ್ನ ಜೊತೆ ಇದ್ದೀರಲ್ವ, ಸೊ ಏನು ಮಾಡೋಣ ಅಂತಂದರೆ ಒಂದೊಂದೇ ತಗೊಂಡು ಅನ್ಬಾಕ್ಸ್ ಮಾಡೋಣ. ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ಸನ್ನು ಅನ್ಬಾಕ್ಸ್ ಮಾಡುವಂಥ ಸಮಯ ಬಂದಿದೆ. ನಾನು ಇದನ್ನು ಅನ್ಬಾಕ್ಸ್ ಮಾಡಬೇಕು. ಒಂದು 4-5 ಪ್ರಾಡಕ್ಟ್ ಆಗಲಿ, ಆಮೇಲೆ ಅನ್ಬಾಕ್ಸ್ ಮಾಡೋಣ ಅಂತ ಇದನ್ನು ನಾನು 15 to 20 ಡೇಸಿಂದ ಇಟ್ಬಿಟ್ಟು ಈ ವ್ಲಾಗ್ ಮಾಡೋದಕ್ಕೋಸ್ಕರ ನಾನು ಇದನ್ನ ಇಟ್ಟು ವೆಯ್ಟ್ ಮಾಡಿ 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 ಇವಾಗ ಇದನ್ನು ಒಂದು 5 ಪ್ರಾಡಕ್ಟ್ ಆದಮೇಲೆ ನಾನು ಇದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಅಂದರೆ ಓಪನ್ ಮಾಡಿ ಹೇಳ್ತಾ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನಗೆ ನನ್ನ ಅಭ್ಯಾಸ ಏನು ಅಂತಂದರೆ, ಯೂಶ್ವಲಿ ಎಲ್ಲರಿಗೂ ಇರುತ್ತೆ, ಯಾವುದಾದ್ರೂ ಒಂದು ಅವ್ರು ಆರ್ಡರ್ ಮಾಡಿ ಬಂದಿದ ತಕ್ಷಣ ಅದನ್ನು ಬೇಗ ಬೇಗ ಅನ್ಬಾಕ್ಸ್ ಮಾಡಿಬಿಡ್ಬೇಕು. ಆಮೇಲೆ ಅದರೊಳಗೆ ಏನಿದೆ ಎತ್ತಿದೆ ಅನ್ನೋದನ್ನ ನೋಡಿಬಿಡ್ಬೇಕು, ಬೇಗ ಯೂಸ್ ಮಾಡಿಬಿಡ್ಬೇಕು. ಐ ಆಮ್ ಒನ್ ಆಫ್ ದೆಮ್. ನಾನು ಅದೇ ಥರನೇ. ಸೊ ಈ ವ್ಲಾಗಿಗೋಸ್ಕರ ನಾನು ನಿಯರ್ಲಿ ಇದು ಒಂದೊಂದು ವಾರ ಬಿಟ್ಟು ಒಂದೊಂದು ಅಂತ ಬಂದಿದೆ ಅಂತ ಅಂದ್ರೂ, ನಾನು ವಾರಕ್ಕೆ 2 ಅಂತಲೇ ಬಂದಿದೆ ಅಂತ ಅಂದ್ಕೊಂಡ್ರು ನಾನು ಆಲ್ಮೋಸ್ಟ್ 15ಇಂದ 20 ಡೇಸ್ ಇದನ್ನು ಹಂಗೆ ಇಟ್ಟು ವೆಯ್ಟ್ ಮಾಡಿ ಇವಾಗ ಈ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮೊದಲನೇ ಪ್ರಾಡಕ್ಟ್ ಬಂದು ಇದು, ಓಕೆನಾ. ಇದೀನಿ ಅಂತ ಅಂದರೆ ಇದಕ್ಕೆ ನಾನು 165 ರೂಪೀಸ್ ಪೇ ಮಾಡಿದ್ದೀನಿ ನಾನು, ಓಕೆನಾ. ಸೊ ಇದು ಬಂದು ಏನಪ್ಪ ಅಂತ ಅಂದರೆ, ಇದು ಹೇರ್ ಎಕ್ಸ್ಟೆನ್ಷನ್, ಓಕೆನಾ. ನನಗೆ ಕೆಲವು ಶೂಟಿಂಗ್ ಸಿಗಬೇಕಾಗತ್ತೆ. ಆಮೇಲೆ ಈಗ ಲೆಂತಿಗೆ ಹೇರ್ ಇಲ್ಲ ಅಂತ ಅಂದರೆ, ಎಷ್ಟು ಚೆನ್ನಾಗಲ್ಲ, ನನಗಂತೂ ಇದು ತುಂಬ ಇಷ್ಟ ಆಯಿತು. ಹಾಕಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಹಿಂಗೆ ತಗೊಂಡು ಈ ಹಾಫ್ ಹೇರ್ನ ಮೇಲೆ ಟೈ ಮಾಡಿ, ಇಲ್ಲಿ ಟೈನಿ ಟೈನಿ ಕ್ಲಿಪ್ಸ್ ಬಂದಿರುತ್ತೆ ನೋಡಿ, ಟೈನಿ ಟೈನಿ ಕ್ಲಿಪ್ಸ್ ಇದೆ. ಈ ಥರ ಹೇರ್ನ ಹಾಫ್ ಮೇಲಕ್ಕೆ ಹಾಕೊಂಡ್ಮೇಲೆ ಇಲ್ಲಿಂದ ಇದನ್ನ ಮೆಷರ್ಮೆಂಟ್ ನೋಡಿಕೊಂಡು ಈ ಕಾರ್ನರಿಂದ ಈ ಕಡೆ ಕಾರ್ನರ್ವರೆಗೂ ಪ್ಲಕ್ ಮಾಡಬೇಕು. ಆಗಿದ ತಕ್ಷಣ ಹೌ ನ್ಯಾಚುರಲ್ ಇಟ್ ಲುಕ್ಸ್, ನ್ಯಾಚುರಲ್ ಆಗಿ ಕಾಣಿಸ್ತದೆ ಅಲ್ವಾ, ಚೆನ್ನಾಗಿ ಕಾಣಿಸ್ತದಲ್ವಾ. ನೋಡಿ, ಹೀಗೆ ಕಟ್ಟಿದ್ರು ಲೈಕ್ ಬಿಡಿಸಿಲ್ಲ, ಬಿಡಿಸಿದ್ರೆ ಸಿ ಐ ಕ್ಯಾನ್ ಹ್ಯಾವ್ ಲೈಕ್ ಕಲರ್ಡ್ ವೇವಿ ಬೇಬ್ಸ್ ಹೇರ್ ಥರ ಇದೆ ಅಲ್ವಾ, ಬೇಬ್ಸ್ ಹೇರ್. ಸೊ ನಾನು ಯಾವುದನ್ನು ಯೂಶ್ವಲಿ ವಾಪಸ್ ಅಂತ ಹಾಕಕ್ಕೆ ಹೋಗಲ್ಲ. ಸಣ್ಣ ಪ್ರಾಡಕ್ಟ್ಸ್ ಎಲ್ಲ ಏನು ವಾಪಸ್ ಹಾಕೋದು, ರಿಟರ್ನ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ರಿವ್ಯೂ ನೋಡಿ ತರಿಸ್ಕೊಂಡಿರ್ತೀನಿ. ಸೊ ರಿವ್ಯೂ ಚೆನ್ನಾಗಿದೆ ಅಂದಾಗ ಮಾತ್ರ ನಾನು ಆರ್ಡರ್ ಮಾಡಿರ್ತೀನಿ, ಇಲ್ಲ ರಿವ್ಯೂ ಚೆನ್ನಾಗಿಲ್ಲ ಅಂದರೆ ನಾನು ಆರ್ಡರೇ ಮಾಡೋಕ್ಕೆ ಹೋಗಲ್ಲ. ಸೊ ಓಕೆ, ಇದು ಬಂದು ಆ್ಯಕ್ಚುಲಿ ನಾನು ಪೇ ಮಾಡಿರೋದು ಇಷ್ಟು ಟೈನಿ ಆದ್ರೂ ಇದು ನಾನು ಪೇ ಮಾಡಿರೋದು 220 ರೂಪೀಸ್. ಯಾಕೆ ಅಂತಂದರೆ ನನ್ನದೇ ನೇಲ್ ಬಾರ್ ಇದೆ, ನನ್ನ ಮನೇಲೇ ನಾನು ನೇಲ್ ಬಾರ್ ಹಾಕ್ಕೊಂಡಿದ್ದೀನಿ. ಸೊ ಇದು ಓವರ್ಲೇ ಅಂತ ಹೇಳ್ಕೊಂಡು, ಓವರ್ಲೇ ಅಂತ ಪಿಗ್ಮೆಂಟು 2-in-1 ಇದು. ಸೊ ಇದು ನೇಲ್ ಆರ್ಟಿಗೆ ಹೆಲ್ಪ್ ಆಗುವಂಥದ್ದು. ಸೊ ಇದನ್ನು ನಾನು ಆರ್ಡರ್ ಮಾಡಿದ್ದೀನಿ. ಸೊ ಓಕೆ, ಇದಿಷ್ಟೇ ಟೈನಿ ಆದರೂ ಇಟ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತ ನಂಗೆ ಅನ್ನಿಸ್ತು. ಬಟ್ 260 ಒಳಗಡೆ 300 ಎಲ್ಲ ಇದೆ ಇದಕ್ಕೆ. ಸೊ ದಟ್ಸ್ ಓಕೆ. ಇದೊಂದು ಬಂದಿದ ತಕ್ಷಣ ಏನ್ರೆ ನಾನು ಆರ್ಡರ್ ಮಾಡಿದಾಗ ಇದೊಂದು ಬರುತ್ತಲ್ಲ, ಇಟ್ಸ್ ಹೈಲಿ ಸ್ಯಾಟಿಸ್ಫೈಯಿಂಗ್ ಇದು, ಓಕೆನಾ. ಈ ಬಾಕ್ಸಲ್ಲಿ ಬಂದಿದೆ, ಏನು ಬಂದಿದೆ ಅಂತ ನೋಡೋಣ. ನಾನು ತುಂಬ ಎಲ್ಲ ಆರ್ಡರ್ ಮಾಡೋಕ್ಕೆ ಹೋಗಲ್ಲ, ನನಗೆ ಏನಾದರೂ ನೆಸೆಸರಿ ಅನಿಸಿದ್ರೆ. ಇದು ಬಂದು ಆಲ್ರೆಡಿ ಇದು ನಂದು 15 ಡೇಸ್ ಇದ್ದು
ಆರ್ಡರ್ ಇದು ಬಂದಿರೋದು. ನಾನು ಇದನ್ನ ಅನ್ಬಾಕ್ಸ್ ಮಾಡಿಲ್ಲ, ಯಾಕಂದ್ರೆ ಒಂದು ಕಾಂಟೆಂಟ್ ಆಗುತ್ತೆ ಅಂತ ಅನ್ಕೊಂಡು ನಾನು ಓಪನ್ ಮಾಡಿದೆ. ಒಂದು 5 ಪಾರ್ಸಲ್ ಆಗೋವರೆಗೂ ಉಸಿರು ಬಿಗಿ ಇಟ್ಕೊಂಡು ವೆಯ್ಟ್ ಮಾಡಿದ್ದೀನಿ ನಾನು. ಸೊ ಇದೇನು, ಇದು ಮ್ಯಾಜಿಕ್ ರಿಮೂವರ್. ಇದೇನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಇದು ಕೂಡ ನನ್ನ ನೇಲ್ ಬಾರಿಗೆ ಅಂತಾನೆ ನಾನು ತರಿಸಿದ್ದೀನಿ. ಆಫ್ಲೈನಲ್ಲಿ ನಂಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು, ಅದಕ್ಕೆ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಈ ಪರ್ಮನೆಂಟ್ ನೇಲ್ ಪಾಲಿಶ್ ಹಾಕ್ತೀವಲ್ಲ, ಅದಕ್ಕೆ ಕೆಲವು ರುಟೀನ್ ಇರುತ್ತೆ ಅದನ್ನ ರಿಮೂವ್ ಮಾಡೋಕ್ಕೆ. ಸೊ ಅದನ್ನ ರಿಮೂವ್ ಮಾಡಕ್ ಬೇಕಾಗಿರೋ ಒಂದು ಪ್ರಾಡಕ್ಟ್ ಅಲ್ಲಿ ಇದು ಒಂದು. ಓಕೆನಾ, ಇದಕ್ಕೆ ನಾನು ಪೇ ಮಾಡಿರೋದು 474 ರೂಪೀಸ್. ಯಾಕೆ ಅಷ್ಟೊಂದು ಪೇ ಮಾಡಿದ್ದೀನಿ ಅಂತ ಅಂದ್ರೆ, ಇದು ಬಂದು ಒಂದು ಪ್ರೊಫೆಷನಲ್ ಪ್ರಾಡಕ್ಟ್ ಅಂಡ್ ಬ್ರ್ಯಾಂಡ್ ಪ್ರಾಡಕ್ಟ್ ಇದು. ಸೊ ಇದು ನೇಲ್ ಆರ್ಟ್ ಮಾಡೋರಿಗೆ, ನೇಲ್ ಬಾರ್ ಇಟ್ಕೊಂಡಿರೋರಿಗೆ ಇದು ಗೊತ್ತಾಗುತ್ತೆ. ನೇಲ್ ಬಾರ್ ಅಂದ್ರೆ ಎಣ್ಣೆ ಹೊಡೆಯೋ ಬಾರ್ ಅಲ್ಲ. ಈಗ ನೋಡಿ ನನ್ನ ನೇಲ್ ಈ ತರ ಇದೆ. ನನ್ನ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಬೇರೆ ತರ ನೇಲ್ ಇರುತ್ತೆ. ಸೊ ಈ ಅಕ್ರಿಲಿಕ್ ನೇಲ್ ಎಕ್ಸ್ಟೆನ್ಷನ್ಸ್, ಜೆಲ್ ನೇಲ್. ಸೊ ಫಾರ್ ನೆಕ್ಸ್ಟ್ ಪ್ರಾಡಕ್ಟ್, ಇದನ್ನ ಹಿಂದಕ್ಕೆ ಇಟ್ಬಿಡೋಣ. ಓಕೆ, ಸೊ ಸ್ವಲ್ಪ ಹೆವಿ ಇದೆ. ಇದೇನು ಅಂತ ನನಗೆ ಗೊತ್ತಾಯ್ತು. ಮೋಸ್ಟ್ ಅವೈಟೆಡ್ ಒನ್ ಇದು. ಯಾಕೆ ಅಂತಂದ್ರೆ, ಇದನ್ನ ಓಪನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಇದು ಮೋಸ್ಟ್ ಅವೈಟೆಡ್ ಒನ್ ಅಂತ. ನೋಡ್ತಾ ಇರಿ, ನೀವು ಮಾಡ್ತೀನಿ ಇವಾಗ, ನೀವು ನೋಡ್ತಾ ಇರಿ. ನಾನು ಯಾಕೆಂದ್ರೆ ಹೋಗಿ ಸಿಸರ್ ತಗೊಂಬರಕ್ಕೆ ಯಾರ ಹತ್ರ ಇದೆ ಪೇಶನ್ಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ. ಇದು ಬಂದು ಜೆಲ್ ನೇಲ್ ಪಾಲಿಶ್. ಓಕೆನಾ, ನೇಲ್ ಬಾರ್ಗೆ ಬೇಕಾಗಿರೋಂಥದ್ದು ನನಗೆ. ಇದಕ್ಕೆ ನಾನು ಪೇ ಮಾಡಿರೋದು 764 ರೂಪೀಸ್. ಇದಕ್ಕೆ 764 ರೂಪೀಸ್ ಆಕ್ಚುಲಿ ನನಗೆ 79% ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದೆ ನನಗೆ. ಇದಕ್ಕೆ ಲೈಕ್ ಎಷ್ಟು ಅಂತಂದ್ರೆ ಎಬೋ 3000 ಚಿಲ್ಡ್ರೆ ಸಮಥಿಂಗ್ ಇದೆ. ಇದಕ್ಕೆ ಗೊತ್ತಾಯ್ತಾ. ಟೋಟಲ್ ಎಷ್ಟು ಕಲರ್ ಬಂದಿದೆ ಅಂದ್ರೆ 1 2 3 4 5 6 1 2 3 4 5 6 36 ಕಲರ್ಸ್. 36 ಸೊ 36 ಕಲರ್ಸ್ ಬಂದಿದೆ. ಯಾವ್ದೆಲ್ಲ ಕಲರ್ಸ್ ಬಂದಿದೆ ನಿಮಗೆ ಕಾಣಿಸ್ತಾನೆ ಇದೆ. ಸೊ ಇದು ನನ್ನ ಹೊಟ್ಟೆ ಪಾಡಲ್ವಾ, ಅದಕ್ಕೆ ಇದಕ್ಕೆ ನನ್ನ ಹತ್ರ ರೆಸ್ಪೆಕ್ಟ್ ಇದೆ. ಓಕೆನಾ, ಐ ಆಮ್ ಹ್ಯಾಪಿ ವಿತ್ ದಿಸ್ ಪ್ರಾಡಕ್ಟ್. ಹೇರ್ ಪಿನ್ ನೋಡಿದ್ರೆ ತಲೆಲೇ ಇದೆ. ಓಕೆನಾ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಏನಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಇದನ್ನ ಓಪನ್ ಮಾಡಿ ನೋಡ್ಬಿಟ್ಟು ಆಮೇಲೆ ಇಷ್ಟು ದೊಡ್ಡದು ಏನ್ ಬಂದಿದೆ. ಸಿಕ್ಕಾಪಟ್ಟೆ ಲೈಟ್ ವೈಟ್ ಆಗಿದೆ, ಭಾರನೂ ಇಲ್ಲ. ಇದು ಏನಿದೆ ನೋಡೋಣ. ನನ್ನ ಮಗ ಹೇಳ್ಬಿಡ್ತಾನೆ ಅಂತ ನಾನು ಮೈಕ್ ಹಾಕೊಂಡು ನಿಧಾನಕ್ಕೆ ಮೆಲ್ಲ ಮಾತಾಡ್ತಾ ಇದ್ದೀನಿ. ಓಕೆನಾ, ಈ ಹೇರ್ ಪಿನ್ ನೋಡಿ ಡಬಕ್ ಡುಬಕ್ ಅಂತ ಶಬ್ದ ಮಾಡ್ತಾ ಇದೆ. ಇದು ಓಪನ್ ಆಗಿದೆ. ಇದ್ರೊಳಗಡೆ ಏನಿದೆ, ರಾಡ್ ತರ ಕಾಣ್ತಾ ಇದೆ. ಓಕೆ, ನಂಗೆ ಗೊತ್ತಾಯ್ತು. ಇದು ಏನ್ ಗೊತ್ತಾ, ಗ್ಲಾಸ್ ಸ್ಟ್ಯಾಂಡ್. ಕಾಫಿ ಮಗ್ ಬರುತ್ತಲ್ವಾ, ಕಾಫಿ ಕಪ್ ಇದ್ದು ಸ್ಟ್ಯಾಂಡ್. ಹಿಂಗೆ 1 2 3 4 5 6 ಇದರ್ ಸೈಡ್ಸ್ 6 ಕಪ್ಸ್ ಅನ್ನ ಹ್ಯಾಂಗ್ ಮಾಡ್ಬೋದು ನಾವು. ಅಂದ್ರೆ ಟೋಟಲ್ 12 ಕಾಫಿ ಕಪ್ನ ಇದು ಹೋಲ್ಡ್ ಮಾಡುತ್ತೆ. ಈ ತರ ಉಲ್ಟಾ. ಸೊ ನಂಗೆ ಇದು ಇಷ್ಟ ಆಯ್ತು. ಇದಕ್ಕೆ ಒಂದು ನಾನು ಪೇ ಮಾಡಿದ್ದು 136 ರೂಪೀಸ್. ಯಾಕೆ ಆರ್ಡರ್ ಮಾಡಿದೆ ಅಂತಂದ್ರೆ, ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನೋಡಿ, ಇಷ್ಟು ಚೀಪ್ ರೇಟಲ್ಲಿ, ಇಷ್ಟು ಕಡಿಮೆ ರೇಟಿಗೆ ಇದು ನನಗೆ ಸಿಕ್ಕಿದೆ. ಎಷ್ಟು ನೀಟಾಗಿ ನನ್ನ ಕಾಫಿ ಕಪ್ಸ್ ಅನ್ನ ಇದು ಹೋಲ್ಡ್ ಮಾಡಿದೆ ಅಂತ.
ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮಗೆ ಬೇಕು ಅಂತಂದ್ರೆ ಇದ್ರ ಲಿಂಕನ್ನ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಲೈಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇದ್ರದ್ದು ಲಿಂಕನ್ನ ಹಾಕ್ತೀನಿ. ಬೇಕು ಅಂತಂದ್ರೆ ನೀವು ಯಾರಾದ್ರೂ ನನಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಇದ್ರದ್ದು ಲಿಂಕನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಆಮೇಲೆ ಬಂದು ಫ್ರೆಂಡ್ಸ್, ಇನ್ನೊಂದು ಪ್ರಾಡಕ್ಟು ಯಾವ್ದಪ್ಪ ನಾವು ಆರ್ಡರ್ ಮಾಡಿರೋದು ಅಂತ ಅಂದ್ರೆ, ಇದು ಬಂದು ಈ ತರ ಬಾಕ್ಸ್ ಅಲ್ಲಿ ಬಂದಿದೆ. ಇದ್ರೊಳಗೆ ಏನಿದೆ ಅಂತ ನೋಡೋಣ. ಸೊ ಇದಕ್ಕೆ ಬಂದು ನಾನು ಸ್ವಲ್ಪ ಜಾಸ್ತಿನೇ ಅಂದ್ರೆ, ಇದು ಏನ್ ಗೊತ್ತಾ, ಇದು ನಂಗೆ ಆಲ್ರೆಡಿ ಗೊತ್ತು ಇದೇನು ಅಂತ. ಇದು ಕ್ಯಾಮೊಮೈಲ್ ಟೀ ಅಂತ. ಇದು ಸ್ವಲ್ಪ ನಾವು ತುಂಬಾ ಇತ್ತೀಚಿನ ಲೈಫ್ ಸ್ಟೈಲ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ತುಂಬಾ ಒಂಥರ ಸ್ಟ್ರೆಸ್ಫುಲ್ ಆಗಿರುತ್ತೆ. ಸೊ ಸ್ಟ್ರೆಸ್ ಫ್ರೀ ಆಗಕ್ಕೋಸ್ಕರ ಇದು ಕ್ಯಾಮೊಮೈಲ್ ಟೀ ಅಂತ ಹೇಳ್ತಾರೆ ಇದನ್ನ. ಈ ಕ್ಯಾಮೊಮೈಲ್ ಟೀನ ನಾನು ಆರ್ಡರ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ 25 ಇನ್ಫ್ಯೂಷನ್ ಬ್ಯಾಗ್ಸ್ ಇದೆ ಇದರಲ್ಲಿ. ನಾನು ಫ್ರಂಟ್ ಕ್ಯಾಮೆರಾದಲ್ಲಿ ಇಟ್ಟಿರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ 25 ಕ್ಯಾಮೊಮೈಲ್ ಟೀ ಬ್ಯಾಗ್ಸ್ ಇದೆ. ಅಂದ್ರೆ ಗ್ರೀನ್ ಟೀ ಕುಡಿತೀವಲ್ಲ ನಾವು. ನನಗೆ ಸ್ವಲ್ಪ ಕಾಫಿ ಟೀ ಅಡಿಕ್ಷನ್ ಜಾಸ್ತಿ. ಅಮ್ಮ ಕಾಫಿ ಪರ್ಸನ್, ಆಲ್ಸೋ ಟೀ ಪರ್ಸನ್. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಈ ಟೀ ಬ್ಯಾಗ್ನ ಆರ್ಡರ್ ಮಾಡಿದ್ದೀನಿ ನಾನು. ಸೊ ಇದು ನೋಡಿ ಈ ತರ. ಈಗ ಜಸ್ಟ್ ಓಪನ್ ಮಾಡಿದೆ ನಾನು. ಇಟ್ ಸ್ಮೆಲ್ ಸೋ ಗುಡ್. ಈ ತರ 25 ಟೀ ಬ್ಯಾಗ್ ಇದೆ ಇದ್ರೊಳಗಡೆ. ಮೈಲ್ ಟೀನ ಮಾಡ್ಕೊಂಡ್ ಬಂದಿದ್ದೀನಿ. ಹಾಟ್ ವಾಟರ್ ಅಲ್ಲಿ ಟೀ ಬ್ಯಾಗ್ನ ಡಿಪ್ ಮಾಡಿ ಪ್ಲೇನ್ ವಾಟರ್ ಯಾವ ಕಲರ್ ಟರ್ನ್ ಆಗಿದೆ ನೋಡಿ. ಇದು ಅಷ್ಟೇ, ಬಿಸಿ ನೀರು, ಆ ಕ್ಯಾಮೊಮೈಲ್ ಟೀ ಬ್ಯಾಗು, ಒಂದು ಸ್ಪೂನ್ ಹನಿ ಹಾಕಿ ನಾನು ಲಿಟ್ರಲಿ ಒಂಥರ ಮೈಲ್ಡ್ ಟೇಸ್ಟ್ ಆಯ್ತಾ, ಅಂಡ್ ಫ್ರೇಗ್ರೆನ್ಸ್ ಕೂಡ. ನಾನು ಲಾಸ್ಟ್ಗೆ ಇಟ್ಟಿದ್ದೀನಿ. ಅದು ಏನು ಅಂತ ನಿಜವಾಗ್ಲೂ ನನ್ಗೂ ನೆನಪಿಲ್ಲ ಏನಿದೆ ಇದ್ರೊಳಗಡೆ ಅಂತ. ದೊಡ್ಡ ಪೀಸ್ ಇದು. ಇಲ್ಲೇ ಇದೆ ಬಾಕ್ಸ್ ನೋಡಿ, ಎಷ್ಟೊಂದು ದೊಡ್ಡದಾಗಿದೆ. ಏನಿದೆ ಇದ್ರೊಳಗೆ ನನ್ಗೆ ಗೊತ್ತಿಲ್ಲ. ನನ್ಗೆ ಗೊತ್ತಾಯ್ತು, ಯಾಕಂದ್ರೆ ಕಾರ್ನರ್ ಇಂದ ಕಾಣಿಸ್ತಾ ಇದೆ. ಇದು ಏನು ಅಂದ್ರೆ, ನನ್ನ ಬ್ಯೂಟಿಫುಲ್ ಕಿಚನ್ಗೆ ಒಂದು ಬ್ಯೂಟಿಫುಲ್ ಲುಕ್ ಕೊಡಕ್ಕೆ ಒಂದು ಕಿಚನ್ ಸ್ಟ್ಯಾಂಡ್. ಚೆನ್ನಾಗಿದೆ ಅಲ್ವಾ? ಈ ಕಿಚನ್ ಸ್ಟ್ಯಾಂಡಿಗೆ ನಾನು ಪೇ ಮಾಡಿರೋದು 148 ರುಪೀಸ್. ಎಷ್ಟು? 148 ರುಪೀಸ್ ನಾನು ಇದಕ್ಕೆ ಪೇ ಮಾಡಿದ್ದೀನಿ. ಆ್ಯಂಡ್ ಅದರೊಳಗಡೆ ಸ್ಟ್ಯಾಂಡ್ ಚುಚ್ಚದೇ ಇರೋ ಥರ ಕೆಳಗಡೆ ಸ್ಟ್ಯಾಂಡಿಗೆ ಪ್ಲಗ್ ಮಾಡಲಿಕ್ಕೆ ಸಣ್ಣ ಸಣ್ಣ ಬಟನ್ಸ್ನ ಕೊಟ್ಟಿದ್ದಾರೆ. ಪರ್ಚೇಸ್ ಮಾಡ್ತಾ ಆ ಪ್ರಾಡಕ್ಟ್ ಹಿಂಗೆ ಡಿಸ್ಪ್ಲೇ ಇರುತ್ತಲ್ವ, ಅದ್ರ ಕೆಳಗೆ ಸ್ಕ್ರೋಲ್ ಮಾಡ್ತಾ ಹೋದಾಗ ರಿವ್ಯೂ ಕೊಟ್ಟಿರ್ತಾರೆ, ಒಂದು ಸ್ಟಾರ್ ರೇಟಿಂಗ್ ಕೊಟ್ಟಿರ್ತಾರೆ. ಸ್ಟಾರ್ ರೇಟಿಂಗ್ 4 ಇಲ್ಲ 3.5ಗಿಂತ ಎಬೋ ಇದ್ರೆ ಅದು ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಅಂತ. ಅವಾಗನೂ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಕೆಲವರು ರಿಯಲ್ ಇಮೇಜ್ ಹಾಕಿರ್ತಾರೆ ಕಸ್ಟಮರ್ಸ್, ಅದನ್ನು ಪರ್ಚೇಸ್ ಮಾಡಿದವರು ರಿಯಲ್ ಇಮೇಜ್ ಹಾಕ್ಬಿಟ್ಟು ಅದರ ಕೆಳಗಡೆ ಆ ಪ್ರಾಡಕ್ಟ್ ಬಗ್ಗೆ ಅವ್ರ ಒಪಿನಿಯನ್ ಏನು ಅಂತ ಬರೆದಿರ್ತಾರೆ. ಒಂದು 30 ಜನ ಅದ್ರ ಬಗ್ಗೆ ಗುಡ್ ಅಂತ ಹಾಕಿದ್ದಾರೆ, ಒಂದಿಬ್ರು 3 ಜನ ಅಥವಾ ಒಂದು 5 ಜನ ನಾಟ್ ಗುಡ್ ಅಂತ ಹಾಕಿದ್ದಾರೆ ಅಂತಂದ್ರೆ ಜಾಸ್ತಿ ಯಾವ್ದು ರಿವ್ಯೂ ಬಂದಿದೆ ಅದನ್ನ ನೋಡ್ಕೊಂಡು ನಾವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೋದು. ಆಮೇಲೆ ಆ ರಿವ್ಯೂನ ನೋಡ್ಕೊಂಡು ನಾವು ಹೆಂಗ್ ಬೇಕು ನಮಗೆ ಅದೇ ತರ ಇದೆಯಾ ಇದು ಪ್ರಾಡಕ್ಟ್ ಬಂದು ಪರ್ಚೇಸ್ ಮಾಡ್ಬೋದು ಅಂತ ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ಕೊಂಡು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಓಕೆನಾ? ಇಲ್ಲಿಗೆ ನನ್ನ ಇವತ್ತಿನ ಫ್ಲಿಪ್ಕಾರ್ಟ್ ಪಾರ್ಸಲ್ಸ್ನ ಅನ್ಬಾಕ್ಸ್ ಮಾಡುವಂಥ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮೈ ನೆಕ್ಸ್ಟ್ ಕಂಟೆಂಟ್, ಪ್ಲೀಸ್ ಸ್ಟೇ ಟ್ಯೂನ್ಡ್. ನನ್ನ ವ್ಲಾಗ್ನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.